ನಮಸ್ಕಾರ. ನಾನು ಈ ದಿನ ಅಕ್ಕಿ ಮತ್ತು ಕಾಳುಮೆಣಸು ಹಾಕಿ ಸಾರು ಮಾಡ್ಕೊಂಡು ಬಂದಿದ್ದೀನಿ. ಇದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಅಜೀರ್ಣವಾದಾಗ, ಊಟ ಸೇರದಿದ್ದಾಗ, ಜ್ವರ ಬಂದಾಗ, ತಲೆನೋವಾದಾಗ ಈ ಥರ ಸಾರು ಮಾಡ್ಕೊಂಡು ಊಟ ಮಾಡೋ ಪದ್ಧತಿ ಮಲೆನಾಡಿನದ್ದು. ಬನ್ನಿ ಈಗ ಈ ಸಾರಿನ ವಿಡಿಯೋನ ನೋಡ್ತಾ ಹೋಗೋಣ. ಒಂದು ತಟ್ಟೆಯಲ್ಲಿ 2 ಸ್ಪೂನು ಅಕ್ಕಿ ಇಟ್ಕೊಂಡಿದ್ದೀನಿ, 2 ಸ್ಪೂನ್ ಕಾಯಿ ಹೂವು ಇದೆ, ಹಾಗೆ 10 ಕಾಳುಮೆಣಸಿದೆ, ಕರಿಬೇವಿನ ಎಸಳು ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪಿದೆ, ಹಾಗೆ ಅರ್ಧ ಕಡಿ ಲಿಂಬೆಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಅರ್ಧ ಸ್ಪೂನಷ್ಟು ತುಪ್ಪ ಹಾಕೋಣ. ತುಪ್ಪ ಸ್ವಲ್ಪ ಕರಗಲಿ. ಈಗ ಅಕ್ಕಿನ ಬಾಣಲೆಗೆ ಹಾಕೋಣ. ಹಾಗೆ ಸಣ್ಣ ಉರಿಲಿ ಹುರಿಯೋಣ. ಯಾವ ಅಕ್ಕಿ ಆದರೂ ಆಗುತ್ತೆ, ಆದರೆ ಕೆಂಪಕ್ಕಿ ಆದರೆ ತುಂಬ ರುಚಿ ಜಾಸ್ತಿ. ಕಾಳುಮೆಣಸನ್ನು ಹಾಕೋಣ. ಹಾಗೆ ಹುರಿತಾ ಹೋಗೋಣ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದೆರಡು ಕಾಳುಮೆಣಸು ಜಾಸ್ತಿ ಹಾಕಿದರೆ ಸರಿ. ಇದ್ರ ಜೊತೆ ಹಸಿಮೆಣಸು ಒಣಮೆಣಸು ಯಾವುದೂ ಹಾಕೋಲ್ಲ. ಈಗ 1/4 ಚಮಚದಷ್ಟು ಜೀರಿಗೆ ಹಾಕೋಣ. ಜೀರಿಗೆ ಹಾಕಿದ್ಮೇಲೆ ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಬರೋಣ. ಈಗ ಅಕ್ಕಿ ಸ್ವಲ್ಪ ಬಣ್ಣ ಬದಲಾಗಿದೆ. ಹಾಗೆ ಸ್ವಲ್ಪ ಕೆಂಪಾಗೋವರೆಗೆ ಹುರಿಬೇಕು, ಕರಡಿಸ್ಬಾರ್ದು. ಈಗ ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗಲಿ. ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಕಾಯಿ ಹೂವನ್ನ ಹಾಕೋಣ. ಹಾಗೆ ಹುರಿದಿರುವ ಅಕ್ಕಿನ ಹಾಕೋಣ. ಅಕ್ಕಿ ಹಾಕಿದ ಮೇಲೆ ಒಂದು ಸರಿ ಹಾಗೆ ಮಿಕ್ಸಿಲಿ ಜರ್ರ ಅನಿಸ್ಬೇಕು. ನಂತರ ನೀರು ಹಾಕಿ ರುಬ್ಬಬೇಕು. ಈಗ ನೋಡಿ ಅಕ್ಕಿ ಪುಡಿಯಾಗಿದೆ. ಈಗ ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಈಗ ರುಬ್ಬಿದ ಮಿಶ್ರಣಕ್ಕೆ 1 ಲೋಟದಷ್ಟು ನೀರನ್ನು ಹಾಕೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕೋಣ. ಸಾರಿನ ಒಗ್ಗರಣೆಗೆ ಯಾವಾಗಲೂ ತುಪ್ಪ ಹಾಕಿದರೆ ತುಂಬ ರುಚಿ ಮತ್ತು ಪರಿಮಳ ಬರುತ್ತೆ. ಈಗ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ. ಜೀರಿಗೆ ಸ್ವಲ್ಪ ಫ್ರೈ ಮಾಡೋಣ. ಈಗ ಕರಿಬೇವಿನ ಎಸಳನ್ನು ಒಗ್ಗರಣೆ ಜೊತೆ ಹಾಕೋಣ. ಈಗ 1/4 ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕೋಣ. ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಪರಿಮಳಕ್ಕೆ ಚಿಟಿಕೆ ಹಿಂಗೆ ಹಾಕೋಣ. ಸಾರಿನ ಪರಿಮಳ ಜಾಸ್ತಿ ಮಾಡೋದೇ ಹಿಂಗು. ನಾನು 1 ಮಜ್ಜಿಗೆ ಮೆಣಸನ್ನ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಒಗ್ಗರಣೆ ಜೊತೆ ಸೇರಿಸಿ ಸ್ವಲ್ಪ ಗರಂ ಆಗೋವರೆಗೆ ಫ್ರೈ ಮಾಡ್ತಾ ಹೋಗೋಣ. ಈಗ ರುಬ್ಬಿರುವ ಮಸಾಲೆನ ಹಾಕೋಣ. ಹಾಗೆ 1-2 ಲೋಟದಷ್ಟು ನೀರನ್ನು ಸೇರಿಸೋಣ. ಈ ಸಾರು ಯಾವಾಗಲೂ ಸ್ವಲ್ಪ ನೀರಾಗಿದ್ದರೆ ರುಚಿ. ಇದು ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡ್ಬೋದು, ಹಾಗೆ ಲೋಟದಲ್ಲಿ ಹಾಕಿ ಸಹಿತ ಕುಡಿಬೋದು. ಅದೇ ಅಡುಗೆಗಾದರೂ ಬೆಲ್ಲ ಬೇಕೇ ಬೇಕು. ನಾನಿಲ್ಲಿ 1/4 ಸ್ಪೂನಷ್ಟು ಬೆಲ್ಲ ಹಾಕ್ತೀನಿ. ಹಾಗೆ ರುಚಿಗಾಗಷ್ಟು ಉಪ್ಪನ್ನು ಹಾಕೋಣ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ಹಾಕಿ ಮಿಕ್ಸ್ ಮಾಡಿದರೂ ಸ್ವಲ್ಪ ಸಾರು ದಪ್ಪ ಅನಿಸುತ್ತೆ. ಪುನಃ 1 ಲೋಟದಷ್ಟು ನೀರು ಹಾಕೋಣ. ಈಗ ಸಾರನ್ನು ಕುದಿಯೋಕ್ಕೆ ಬಿಡೋಣ. ಸಾರು ಯಾವಾಗಲೂ 1000 ಬಾರಿ ಕುದಿಬೇಕು ಅಂತ ಹೇಳ್ತಾರೆ. ಕುದಿಬೇಕು, ಆದರೆ ಉಕ್ಕಕ್ಕೆ ಬಿಡಬಾರ್ದು. ಉಕ್ಕಿದರೆ ಸಾರಿನ ರುಚಿ ಪೂರ್ತಿ ಹೋಗಿಬಿಡುತ್ತೆ. ಸಾರು ಕುದ್ದು ಪಾತ್ರೆಯ ಮೇಲ್ಭಾಗದವರೆಗೂ ಬರಬೇಕು. ಈಗ ಸಾರು ಕುದ್ದಾಯಿತು. ಹಾಗೆ ಗ್ಯಾಸ್ ಆಫ್ ಮಾಡೋಣ. ಪರಿಮಳ ಮತ್ತು ರುಚಿಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಸಾರಿನ ರುಚಿಗೆ ಹುಳಿ ಏನೂ ಹಾಕಿಲ್ಲ. ಅರ್ಧ ಕಡಿ ಲಿಂಬೆಹಣ್ಣನ್ನು ಇಲ್ಲಿ ಹಿಂಡೋಣ. ಯಾವುದೇ ಅಡುಗೆಗಾದರೂ ಅಷ್ಟೇ ಲಿಂಬೆ ರಸ ಹಾಕಿದ ಮೇಲೆ ಅದನ್ನು ಮತ್ತೆ ಕುದಿಸೋಕ್ಕೆ ಹೋಗಬಾರ್ದು. ಆವಾಗ ಅದ್ರ ರುಚಿ ಮತ್ತು ಪರಿಮಳ ಎರಡೂ ಹೋಗಿಬಿಡುತ್ತೆ. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಯಾದ ಅಕ್ಕಿ ಮತ್ತು ಕಾಳುಮೆಣಸಿನ ಸಾರು ರೆಡಿ ಆಯಿತು. ಬಹಳ ಸರಳವಾಗಿ ಹಾಗೆ ಕಡಿಮೆ ಸಮಯದಲ್ಲಿ ಮಾಡುವಂಥ ಸಾರಿದು. ಈ ಸಾರಿನ ಊಟದ ಜೊತೆಗೆ ಸಂಡಿಗೆ ಮೆಣಸು, ಈರುಳ್ಳಿ, ಸೌತೆಕಾಯಿ ಹಾಗೆ ಹಪ್ಪಳ ಇದ್ಬಿಟ್ರೆ ಊಟ ಇನ್ನಷ್ಟು ಜಾಸ್ತಿ ಸೇರುತ್ತೆ. ನೋಡಿದ್ರಲ್ಲ ರುಚಿಯಾದ ಅಕ್ಕಿ ಮತ್ತು ಕಾಳುಮೆಣಸಿನ ಸಾರು ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.